ಹವ್ಯಾಸ ಅಂತ ಏನೂ ಇಲ್ಲ ಸರ್ ನನ್ಗೆ. ನಾನು ಬೆಂಗಳೂರು ಬಂದು 20 ವರ್ಷ ಪೆಟ್ರೋಲ್ ಬಂಕ್ ಅಲ್ಲಿ ಮಾಡಿದೆ. ಒಂದ್ 10 ವರ್ಷದಿಂದ ಸ್ವಾಮಿ ಇದನ್ನ ರೂಢಿಸ್ಕೊಂಡೆ. ಈಗ 2 ವರ್ಷದಿಂದ ಈಗ ಸ್ವಾಮಿನೇ ಇದ್ ಮಾಡ್ತಾ ಇದೀನಿ. ನನ್ಗೆ ಇನ್ ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲ ಸರ್. ನನ್ಗೆ ಬೇರೆ ಹೇಳ್ತಾರೆ ಏನಪ್ಪ ಇದನ್ನೇ ಮಾಡ್ಕೊಂಡಿದ್ಯಾ, ಹೋಗು ಕೆಲ್ಸಕ್ಕೆ ಹೋಗು, ಕಾರ್ಯಕ್ರಮಗಳು ಇಲ್ದಾಗ ಏನ್ ಮಾಡ್ತೀಯ ಹಂಗೆ ಅಂತ. ಈ ಭಗವಂತ ನಂಬಿದೀನಿ ಸರ್, ಏನ್ ತೊಂದ್ರೆ ಇಲ್ಲ ನನ್ಗೆ. ಆ ಹುಲಿವಾಂದಯ್ಯ, ಮಲೆ ಮಾದಪ್ಪ, ಕೈ ಹಿಡ್ಕಂದ, ಆ ಮಂಟಲಿಂಗಯ್ಯ, ಯಾವ್ದಕ್ಕೂ ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ ಸರ್. ಕಾರ್ಯಕ್ರಮಗಳು ಸಿಗ್ತವೆ. ಈ ಫಿಲಂ ಥಿಯೇಟರ್ಗೆ ಹೋಗೋದು, ಫಿಲಂ ನೋಡೋದು, ಮಾಲ್ಗೆ ಹೋಗೋದು, ಮಕ್ಳು ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತೀರಿ? ಅಯ್ಯೋ ಇಲ್ಲ ಸರ್, ನಮ್ಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾನ್ ಮದುವೆ ಆದ ವಸ್ತ್ರಲ್ಲಿ 2014 ಇಸ್ವಿಲಿ ಗಜಕೇಸರಿ ಫಿಲಮು ಬಂದಿತ್ತವಲ್ಲ. ಎಷ್ಟು ಗಜಕೇಸರಿ, ಅದು ನಮ್ ಹೆಂಗಸರು ಹಿಂಸೆ ಮಾಡ್ದಕ್ಕೆ ಕರ್ಕೊಂಡ್ ಹೋಗ್ಬೇಕು ಅಂತ ಕೊಳ್ಳೇಗಾಲದಲ್ಲಿ ಶೋಭಾ ಟಾಕೀಸ್ ಅಲ್ಲಿ ಗಜಕೇಸರಿ ಫಿಲಂ ನೋಡಿದ್ದು ನಾನು 2014 ಇಸ್ವಿ. ಈಗ 2025 11 ವರ್ಷ ಆಗೋಯ್ತು. 11 ವರ್ಷ ಆಯ್ತು. ನಾನು ನೋಡೋದಿಲ್ಲ. ನನ್ನ ಮದುವೆ ಮಾಡ್ಕೊಂಡು ನಮ್ಮ ಮನೆಯವ್ರಿಗೂ ಅದ್ರ ಮೇಲೆ ಇಂಟ್ರೆಸ್ಟ್ ಹೊಂಟಾಯ್ತು. ಮೊನ್ನೆ ಇದಕ್ ಕರ್ಕೊಂಡೋಗಿ ಅಂತ ಬಾರಿ ಹಿಂಸೆ ಮಾಡಿದ್ರು. ಯಾವ್ದು ಕಾಂತಾರ ಫಿಲಂ ಕರ್ಕೊಂಡೋಗಿ ದೇವ್ರದಂತೆ ಅದು ಅಂತ. ಅಲ್ಲಿ ಏನು ಸಿಕ್ಕಾಪಟ್ಟೆ ರಸ್ಸು. ಆ ಥಿಯೇಟರ್ ಅಲ್ಲಿ ಜನಗಳು ನೋಡ್ಬಿಟ್ಟು ಆಮೇಲೆ ಆ ಸಿಳ್ಳೆ ಹೊಡೆದು, ಆ ಚಪ್ಪಾಳೆ ಹೊಡೆದು, ಅವ್ರ ಮಧ್ಯೆ ಕುತ್ಕೊಂಡ್ ಪಿಕ್ಚರ್ ಅಂದ್ಬಿಟ್ಟು ನಾನು ಇನ್ನೊಂದ್ 2-3 ತಿಂಗಳು ಕಾಯಮ್ಮ ಕಿವಿಗೆ ಹಾಕ್ಬಿಡ್ತಾರ. ಯಾಕ ಅಂತ ಅಂದ್ಬಿಟ್ಟು ನಾನು ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ.